ನಮಸ್ಕಾರ. ಮೊನ್ನೆ ಒಬ್ಬರು ದೊಡ್ಡ ಗುರುಗಳೊಬ್ಬರ ಹತ್ರ ಒಂದು ಕ್ವಶನ್ ಮಾಡಿದ್ರು. ನೀವು ಏನು ಹೇಳ್ತಾ ಇದ್ದೀರಾ ಅದು ಯಾವ ಗ್ರಂಥದಲ್ಲಿ ಇದೆ ಅಂತ. ಅದಕ್ಕೆ ಅವರು ಉತ್ತರ ಕೊಟ್ಟರು, ಭಾರತದಲ್ಲಿ ಸಾವಿರಾರು ಗ್ರಂಥ ಇದೆ, ಎಲ್ಲರೂ ಎಲ್ಲ ಗ್ರಂಥ ಓದಲಿಕ್ಕೆ ಆಗೋದಿಲ್ಲ, ನಾನು ಓದಿದ ಗ್ರಂಥ ನೀನು ಓದಿರಲಿಕ್ಕಿಲ್ಲ, ನೀನು ಓದಿದ್ದು ನಾನು ಓದಿರಲಿಕ್ಕಿಲ್ಲ. ಅರ್ಥ ಆಯ್ತಲ್ವಾ? ಸೊ ನಾನು ಏನು ಹೇಳ್ತಾ ಇದ್ದೇನೆ, ನನ್ನ ಅನುಭವದಿಂದ ಹೇಳ್ತಿದ್ದೇನೆ. ಗ್ರಂಥದಲ್ಲಿದ್ದದನ್ನು ನನಗೆ ಗ್ರಂಥದ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಆ ರೀತಿ ಮಾತಾಡೋದಾದರೆ ಯಾರು ಏನು ಬೇಕಾದರೂ ಹೇಳ್ಬೋದು, ಹೌದಲ್ವಾ? ಭಾರತದಲ್ಲಿ ಏನೆಲ್ಲ ಪರಂಪರೆಗಳು ಅದು ಇದೆಲ್ಲ ಹುಟ್ಟಿದೆ, ಇದೆಲ್ಲ ಹೀಗೆ ಆದದ್ದು, ಯಾರು ಏನು ಬೇಕಾದರೂ ಹೇಳ್ಬೋದು ಅಂತ. ಕೇಳುವವರಿಗೆ ಕೂಡ ಒಂದು ಬೇಸಿಕ್ ನಾಲೆಜ್ ಇರೋದಿಲ್ಲ. ನಮ್ಮ ಗುರುಜಿಗಳು ಹೇಳಿದ್ದಾರೆ, ನಮ್ಮ ಗುರುಗಳು ಹೇಳಿದ್ದಾರೆ, ನಮ್ಮ ಜಗದ್ಗುರುಗಳು ಹೇಳಿದ್ದಾರೆ, ನಮ್ಮ ಗ್ರಂಥದಲ್ಲಿದೆ, ಇದನ್ನು ಹೇಳ್ತಾ ಇರ್ತಾರೆ, ಹೌದಲ್ವಾ? ಬಟ್ ಆ ಗುರುಗಳಿಗೆ ಗೊತ್ತಿಲ್ಲ ವಿಷಯ. ಭಾರತದ ಏನು ತತ್ವಜ್ಞಾನ ಇದೆ, ಭಾರತದ ಏನು ಜ್ಞಾನ ಇದೆ, ನೀವು ಅದನ್ನು ಮಾತಾಡಬೇಕಾದ್ರೆ, ನೀವು ಏನೇ ಮಾತಾಡಬೇಕಾದ್ರೆ ಕೂಡ ಪ್ರಸ್ಥಾನತ್ರಯಗಳ ಆಧಾರದ ಮೇಲೆ ಮಾತಾಡಬೇಕು. ಏನು ಪ್ರಸ್ಥಾನತ್ರಯ ಅಂತ ಹೇಳಿದರೆ? ಪ್ರಸ್ಥಾನತ್ರಯ ಅಂತ ಹೇಳಿದರೆ ವೇದ, ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ. ನಾವು ವೇದ 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 ಅಂತ ಹೇಳ್ತೇವೆ, ಬಟ್ ನಮಗೆ ಗೊತ್ತಿಲ್ಲ ವೇದ ಎನ್ನುವುದು ಶುದ್ಧ ವಿಜ್ಞಾನ. ಅದರಲ್ಲಿ ದೇವರ ಬಗ್ಗೆ ಆಗಲಿ ಅದು ಇದು ಯಾವುದು ಕೂಡ ಇಲ್ಲ. ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಹೇಗೆ ಖುಷಿಯಲ್ಲಿ ಬದುಕುವುದು, ಹೇಗೆ ಯಾವ ಕಾರ್ಯ ಮಾಡೋ ಮೂಲಕ, ಯಜ್ಞ ಮಾಡೋ ಮೂಲಕ ಯಾವ ರೀತಿ ದೇವತೆಗಳನ್ನು ಒಲಿಸಿಕೊಂಡು, ಯಾರು ದೇವತೆಗಳಂತ ಹೇಳಿದರೆ ನಮ್ಮ ಪಂಚಭೂತಗಳೇ ಸುತ್ತಮುತ್ತ ಇರುವಂಥದ್ದು, ಅಗ್ನಿ, ವಾಯು, ವರುಣ. ಅರ್ಥ ಆಯ್ತಲ್ವಾ? ಅದಕ್ಕೆ ಯಾವ ರೀತಿಯ ಅಗ್ನಿಯಲ್ಲಿ ಯಾವ ವಸ್ತುವನ್ನು ಹಾಕಿ ಅದರಿಂದ ಮಳೆಯನ್ನು ಬೆಳೆಯನ್ನು ಹೇಗೆ ಪಡೆಯುವುದು, ಇದೆಲ್ಲ ವಿಜ್ಞಾನ. ಅದರಲ್ಲಿ ವೇದವನ್ನು ಯಾರು ಕೂಡ ಬರೆದದ್ದಲ್ಲ, ಋಷಿಗಳು ಕೂತಾಗ ಅವರಿಗೆ ಅದು ಕಂಡದ್ದು ಅಂತ ಹೇಳಿದರೆ ಏನು? ನಿಮಗೆ ಈಗ 98.3 FM ತಿರುಗಿಸಿದರೆ 98.3 FM ಫ್ರೀಕ್ವೆನ್ಸಿ ಸಿಗ್ತದೆ, ಹೌದಲ್ವಾ? 93.7 ಏನಿದೆ ಅಲ್ವಾ, ಅದು ತಿರುಗಿಸಿದರೆ ಅದು ಸಿಗ್ತದೆ. ಯಾವುದೇ ಆಗಲಿ, ಅರ್ಥ ಆಯ್ತಲ್ವಾ? ಯಾವುದಕ್ಕೆ ನೀವು ಟ್ಯೂನ್ ಮಾಡ್ತೀರಾ ಆಗ ಅದು ನೆಟ್ವರ್ಕ್ ಸಿಗ್ತದೆ. ಆಲ್ರೆಡಿ ಇರ್ತದೆ ಅದು, ಅದಕ್ಕೆ ಟ್ಯೂನ್ ಮಾಡಬೇಕು. ಅದೇ ರೀತಿ ಬ್ರಹ್ಮಾಂಡದಲ್ಲಿರುವಂತಹ ನಾಲೆಜಿಗೆ ನಮ್ಮ ದೇಹವನ್ನು ಟ್ಯೂನ್ ಮಾಡಿದಾಗ ಅವರಿಗೆ ಕಂಡದ್ದನ್ನು ಅವರು ದಾರ್ಶನಿಕರು ಅಂತ ಹೇಳುವುದವರು, ದರ್ಶನ ಮಾಡಿದವರು, ಕಂಡದ್ದನ್ನು ಅವರು ಹೇಳಿದ್ದು. ಅರ್ಥ ಆಯ್ತಲ್ವಾ? ಅವರು ಬರೆದದ್ದಲ್ಲ ಕೂತು. ಸೊ ನೀವು ವೇದ ಅಂತ ತಿಳ್ಕೊಂಡ್ರೆ, ನಿಜವಾಗಿ ವೇದ ಅಂತ ತಿಳ್ಕೊಂಡ್ರೆ ನೀವು ಅವನಷ್ಟು ನಾಸ್ತಿಕ ಮತ್ತು ನಿಜವಾಗಿ ವೇದ ಅಂತ ಅರಿತವನಷ್ಟು ವೇದವನ್ನು ತಿಳ್ಕೊಂಡವನಷ್ಟು ವೇದದಲ್ಲಿ ಕೂಡ ಪೂರ್ವಮೀಮಾಂಸ, ಉತ್ತರ ಮೀಮಾಂಸವನ್ನು ಕೆಲವರು ನಂಬದವರಿದ್ದಾರೆ, ಪೂರ್ವಮೀಮಾಂಸಕರಿದ್ದಾರೆ. ಇದೆಲ್ಲ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ವೇದದಲ್ಲಿರುವಂಥದ್ದು ಪ್ಯೂರ್ ವಿಜ್ಞಾನ. ಎಷ್ಟೋ ಜನ ಪೂರ್ತಿ ವೇದವನ್ನು ತಿಳಿದವರು ನಾಸ್ತಿಕರಾದವರಿದ್ದಾರೆ, ದೇವರ ಅಸ್ತಿತ್ವವನ್ನು ನಿರಾಕರಿಸುವವರಿದ್ದಾರೆ. ಯಾಕಂತ ಹೇಳಿದರೆ ವೇದದಲ್ಲಿ ಇರುವಂಥದ್ದೇ ಅಂಥ ವಿಷಯಗಳೆಲ್ಲ. ಅರ್ಥ ಆಯ್ತಲ್ವಾ? ಬಟ್ ನಾವು ತಿಳ್ಕೊಂಡಿದ್ದೇವೆ ವೇದ ಅಂತ ಹೇಳಿದ್ರೆ ಜುಟ್ಟು ಬಿಡುವುದು ಯಾರ ಹಿಂದಿನವ್ರದ್ದಂತ. ಅದರಲ್ಲಿ ಎಷ್ಟು ಮುಂದುವರಿದ ವಿಷಯಗಳೆಲ್ಲ ಇದೆ ಅಂತೇಳಿದರೆ ನಮ್ಮ ಪರಂಪರೆ ಪ್ರಕಾರ ಇದು ಕಲಿಯುಗ, ಮೊದಲ ಈ ಕಲಿಯುಗ ಅಲ್ಲ, ಅದು ಅಷ್ಟವಿಂಶತಿ ತಮೇ ಕಲಿಯುಗ, 28ನೇ ಕಲಿಯುಗ ಇದು. ಸೊ 27 ಕಲಿಯುಗ ಆಗಿದೆ ಆಲ್ರೆಡಿ. ಸೊ ಅಲ್ಲಿ ನಡೆದ ವಿಷಯ ಎಲ್ಲ ಆ ಕಾಲಘಟ್ಟದೊಟ್ಟಿಗೆ ಕನೆಕ್ಟ್ ಆದಾಗ ಆ ಋಷಿಗಳಿಗೆ ಗೊತ್ತಾಗಿ ಅದನ್ನು ಕೂಡ ಬರೆದಿದ್ದಾರೆ. ಇನ್ನೂ ಎಷ್ಟು ಸಾವಿರ ವರ್ಷದ ನಂತರ ಏನಾಗ್ತದೆ ಅದು ಕೂಡ ಇದೆ. ಅರ್ಥ ಆಯ್ತಲ್ವಾ? ನನ್ನನ್ನು ತೋಳಗಳಿಂದ ರಕ್ಷಿಸು, ನನ್ನನ್ನು ಕಳ್ಳರಿಂದ ರಕ್ಷಿಸು ಅಂತ ತುಂಬ ಹಿಂದಿನದ್ದು ಕೂಡ ಇದೆ. ಅಂತ ಹೇಳಿದರೆ ವೇದ ಅಂತ ಹೇಳಿದ ಕೂಡ ಅದೊಂದು ಬರೆದ ಪುಸ್ತಕ ಅಲ್ಲ. ಅರ್ಥ ಆಯ್ತಲ್ವಾ? ಅದರಲ್ಲಿ ಯಾವುದು ಯಾರಿಗೆ ನೆಟ್ವರ್ಕ್ ಸಿಕ್ಕಿದೆ ಅದನ್ನು ಬರೆದಿದ್ದಾನೆ ಅವ. ಅದರಲ್ಲಿ ಇನ್ನೂ ಎಷ್ಟೋ ಲಕ್ಷ ವರ್ಷದ ನಂತರ ಏನಾಗ್ತದೆ ಅದು ಕೂಡ ಇದೆ. ಇದಕ್ಕೆ ಎಷ್ಟೋ ಲಕ್ಷದ ವರ್ಷಕ್ಕಿಂತ ಮೊದಲು ಏನಾಗಿದೆ ಅದು ಕೂಡ ಇದೆ. ಅರ್ಥ ಆಯ್ತಲ್ವಾ? ಸೊ ಪ್ರಸ್ಥಾನತ್ರಯ ಉಪನಿಷತ್ತು, ಆ ಉಪನಿಷತ್ತಿನ ಎಲ್ಲ ಅದರಲ್ಲಿ 10 ಉಪನಿಷತ್ತು ತುಂಬ ಇದೆ. ಹಿಂದಿನವರಿಗೆಲ್ಲ ಇದು ಗೊತ್ತಿತ್ತು, ಸಿಕ್ಕಿದ್ದನ್ನೆಲ್ಲ ಹೇಳಿ ತಮ್ಮ ಪರಂಪರೆಯನ್ನು ಪುಷ್ಟೀಕರಿಸ್ತಾರಂತೆ. ಯಾವುದು ಬೇರೆ ಉದ್ದೇಶದಿಂದ ಬರೆದಿದ್ದಾರೋ ಅದನ್ನು ಮಾನ್ಯ ಮಾಡಲಿಲ್ಲ ಹಿಂದಿನವರು. ಅನೇಕ ಉಪನಿಷತ್ತು ಇದ್ದರೆ ಕೂಡ ಈಶಕೇನ ಕಟಪ್ರಶ್ನ ಮುಂಡಕ ಮಾಂಡುಕ್ಯ ತೈತರಿಯ ಐತರಿಯ ಚಾಂದೋಗ್ಯ ಬೃಹದಾರಣ್ಯಕ ಅಂತ 10 ಉಪನಿಷತ್ತುಗಳಿಗೆ ಮಾತ್ರ ಮಾನ್ಯತೆ ಕೊಟ್ಟರು.
ಪುರಾಣದಲ್ಲಿ ಕೂಡ ಹಾಗೆ ಅನೇಕ ಪುರಾಣ ಇದೆ. ಅದರಲ್ಲಿ 18 ಪುರಾಣಗಳಿಗೆ ಮಾತ್ರ ಮಾನ್ಯತೆ ಕೊಟ್ಟರು. ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಾ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ 18 ಪುರಾಣಗಳಿಗೆ ಯಾವುದೆಲ್ಲ ಪುರಾಣಗಳಂತ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದರೆ, ನಾವು ಏನು ಮಾತಾಡಬೇಕಾದ್ರೆ ಕೂಡ ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಯ ಆಧಾರದಲ್ಲಿ ಮಾತಾಡಬೇಕಾಗ್ತದೆ. ಬಾಯಿಗೆ ಬಂದಾಗೆ ಮಾತಾಡೋದಲ್ಲ. ಯಾಕೆ ಅಂತ ಹೇಳಿದರೆ, ಬಾಯಿಗೆ ಬಂದಾಗ ಅವರು ಯಾಕೆ ಮಾತಾಡ್ತಾರೆ ಅಂತ ಹೇಳಿದರೆ, ಎದುರು ಕೂತವನಿಗೆ ಅವನಿಗೆ ಗೊತ್ತಿರೋದಿಲ್ಲ ಬೇಸಿಕ್ ಕೂಡ. ಗುರುಜಿಗಳು ಹೇಳಿದ್ದಾರೆ ಅಷ್ಟೇ. ಸೊ ನಾನಿವತ್ತು ನೀವೇನು ತಿಳ್ಕೊಂಡು ವೇದಾಂತ ಅಂತ ಹೇಳಿದರೆ ಕಬ್ಬಿಣದ ಕಡಲೆ, ಅದು ನಮಗೆಲ್ಲ ಅರ್ಥ ಆಗೋದು ಮೊದಲೇ ತಲೆಯಲ್ಲೆಲ್ಲ ಇಟ್ಕೊಂಡಿದ್ದೀರಿ. ನಾನು ಅದನ್ನೆಲ್ಲ ನೀವು ತಲೆಯಿಂದ ಮೊದಲು ತೆಗೆಯಿರಿ. ನಾನು ಸುಲಭದಲ್ಲಿ ಭಾರತೀಯ ವೇದಾಂತದಲ್ಲಿ, ಭಾರತೀಯ ದರ್ಶನದಲ್ಲಿ ಏನಿದೆ ಅಂತ ಖಾಲಿ ಒಂದು ಉಪನಿಷತ್ತಿನ ಆಧಾರದಲ್ಲಿ ನಿಮಗೆ ನಿರೂಪಣೆ ಮಾಡಲಿಕ್ಕೆ ಹೋಗ್ತೇನೆ. ನೀವು ಸತ್ಸಂಗದಲ್ಲಿ ಮಾಡಿ ಬಂದವರು, ಯಾರ್ಯಾರ ಗುರುವಿನೆಂದೇ ಹೋಗೋರು, ಅವರೆಲ್ಲ ನಮ್ಮದು ಇದನ್ನು ನೋಡಿ ನಿಮಗೆ ಅರ್ಥ ಕೂಡ ಆಗಲಿಕ್ಕಿಲ್ಲ. ನೀವು ಅದಕ್ಕೆ ಬರ್ಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ವಾ? ನಾನು ಏನೋ ವಿಶೇಷವನ್ನು ಹೇಳಲಿಕ್ಕೆ ಇದ್ದೇನೆ. ಸೊ ಇದನ್ನು ನಾನು ಎಷ್ಟು ನಿಮಗೆ ಅರ್ಥ ಮಾಡಿಸ್ತೇನೆ, ಎಷ್ಟು ನಿಮಗೆ ಹೇಳ್ತೇನೆ ನನಗೆ ಗೊತ್ತಿಲ್ಲ. ಬಟ್ ನೀವು ಮೊದಲು ತಲೆಯಿಂದ ನೀವು ನಮಗೆ ಇದೆಲ್ಲ ಅರ್ಥ ಆಗುವಂಥದ್ದಲ್ಲ, ಇದನ್ನೆಲ್ಲ ಮೊದಲು ತಲೆಯಿಂದ ತೆಗೆದು ಬ್ಲ್ಯಾಂಕ್ ಆಗಿ ಕೂತ್ರೆ ಅಂತೂ ನಿಮಗೆ ಇದನ್ನು ತಿಳ್ಕೊಂಡ್ರೆ ಎಲ್ಲ ವೇದಾಂತ ಉಪನಿಷತ್ತನ್ನು ಎಲ್ಲವನ್ನು ತಿಳ್ಕೊಂಡಾಗೆ. ಯಾಕೆಂತೇಳಿದರೆ ಎಲ್ಲದರ ಸಾರ ಇದರಲ್ಲಿದೆ. ಅಥರ್ವವೇದದಲ್ಲಿ ಬರುವಂಥ ಮಾಂಡುಕ್ಯ ಉಪನಿಷತ್ತು ಅಂತ ಹೇಳ್ತಾರೆ. ಇದಕ್ಕೆ ಖಾಲಿ 12 ಅದರಲ್ಲಿ ಶ್ಲೋಕಗಳಿರುವುದು. ಅರ್ಥ ಆಯ್ತಲ್ವಾ? ಎಷ್ಟು ಚಿಕ್ಕ ಉಪನಿಷತ್ತು ಅಂತ ಹೇಳಿದರೆ 12 ಶ್ಲೋಕಗಳು ಮಾತ್ರ ಇದ್ದರೆ ಕೂಡ, ಅದರಲ್ಲಿ 12 ಮಂತ್ರಗಳಿದ್ದರೆ ಕೂಡ ಎಷ್ಟು ಅದನ್ನು ವಿಸ್ತಾರ ಇದೆ, ಅದಕ್ಕೆ ಎಷ್ಟು ಅದನ್ನು ಹಿಗ್ಗಿಸ್ಬೋದು ಅಂತ ಹೇಳಿದರೆ ಅದಕ್ಕೆ ಒಂದು ಸೀಮೆಯೇ ಇಲ್ಲ. ಅದಕ್ಕೆ ಅಷ್ಟಕ್ಕೆ ಅದ್ಭುತವಾದ ಹೆಸರು ಕೂಡ ಇದೆ. ಅದಕ್ಕೆ ಮಾಂಡುಕ್ಯ ಉಪನಿಷತ್ ಅಂತ. ಅದು ಮಾಂಡುಕ್ಯ ಋಷಿ ಬರೆದ್ರ ಅಥವಾ ಏನಂತ ನಮಗೆ ಗೊತ್ತಿಲ್ಲ. ಬಟ್ ಅದಕ್ಕೆ ಇನ್ನೊಂದು ಅರ್ಥ ಏನು ಹೇಳ್ತಾರೆ ಅಂತ ಹೇಳಿದರೆ, ಮಾಂಡುಕ್ಯ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಮಂಡೂಕ ಅಂತ ಹೇಳಿದರೆ ಕಪ್ಪೆ ಅಂತ ಲೆಕ್ಕ. ಸೊ ಮಾಂಡುಕ್ಯ ಉಪನಿಷತ್ತು ಅಂತ ಹೇಳಿದರೆ ಕಪ್ಪೆ ಹೇಗೆ ನೋಡಲಿಕ್ಕೆ ಚಿಕ್ಕ ಇದ್ದರೆ ಕೂಡ ಅದು ಎಷ್ಟು ಎತ್ತರಕ್ಕೆ ಹಾರ್ತದ, ಅದೇ ರೀತಿ ಈ ಶ್ಲೋಕಗಳು ಚಿಕ್ಕ ಕಂಡ್ರೆ ಕೂಡ ಇದನ್ನು ಎಷ್ಟು ಉದ್ದ ಬೇಕಾದರೂ, ಎಷ್ಟು ಅದನ್ನು ಅದರ ಅರ್ಥವನ್ನು ಬೇಕಾದರೂ ಹಿಗ್ಗಿಸ್ಬೋದು ಅಂತ. ಭಾರತೀಯ ಚಿಂತನೆ ಎಷ್ಟು ಅದ್ಭುತವಾದ ವಿಷಯ ಅಂತ ಹೇಳಿದರೆ, ಕಾಮದ ಮೂಲಕ, ನಿದ್ರೆಯ ಮೂಲಕ, ಈ ರೀತಿ ಮನುಷ್ಯನ ಮೂಲಭೂತ ಅವಶ್ಯಕತೆಗಳನ್ನು ಇಟ್ಕೊಂಡೇ ಬ್ರಹ್ಮವನ್ನು, ಬ್ರಹ್ಮಾಂಡವನ್ನು, ವೇದಾಂತವನ್ನು ವಿವರಿಸುವುದಂತ ಹೇಳಿದರೆ ಭಾರತದಲ್ಲಿ ಮಾತ್ರ ಸಾಧ್ಯ ಅದು. ಸೊ ಮಾಂಡುಕ್ಯ ಉಪನಿಷತ್ತಲ್ಲಿ ಎಷ್ಟು ಅದ್ಭುತವಾಗಿ ವೇದಾಂತವನ್ನು ವರ್ಣಿಸ್ತಾರೆ ಅಂತ ಹೇಳಿದರೆ, ಖಾಲಿ ನೀವು ಇದನ್ನೊಂದು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ವೇದಾಂತದ ಭಾರತೀಯ ತತ್ವಜ್ಞಾನ ಎಲ್ಲ ಅರ್ಥ ಆಗಿದೆ ಅಂತ ಲೆಕ್ಕ. ಮತ್ತು ಬೇರೆ ಯಾವುದನ್ನು ಕೂಡ ನೀವು ಓದಬೇಕಂತಿಲ್ಲ. ಎಲ್ಲದರಲ್ಲಿ ಇರೋದು ತಿರುಗಿಸಿ ಅದೇ ಇರುವುದು. ನೋಡಿ, ನೀವು ಯಾವುದೇ ಪೂರ್ವಾಗ್ರಹ ಇಲ್ಲದೆ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಬ್ರಹ್ಮಾಂಡದ, ಪಿಂಡಾಂಡದ, ಈ ದೇಹ, ಈ ಪ್ರಕೃತಿ ಏನೆಲ್ಲ ನಾವು ಕ್ವಾಂಟಮ್ ಫಿಸಿಕ್ಸಲ್ಲಿ ಏನೆಲ್ಲ ತಿಳ್ಕೊಳ್ತೇವೆ, ಈಗ ಎನರ್ಜಿ ಬೇರೆ ಅಲ್ಲ, ಮ್ಯಾಟ್ರ್ ಬೇರೆ ಅಲ್ಲ, ಈ ಎಲ್ಲ ಅದ್ಭುತಗಳನ್ನು ಇದು ವಿವರಿಸ್ತಾ ಹೋಗ್ತದೆ. ಮಾಂಡುಕ್ಯೋಪನಿಷತ್ತಲ್ಲಿ ಮನುಷ್ಯನ ಪ್ರಜ್ಞೆಯ ಆಯಾಮಗಳನ್ನು, ಮನುಷ್ಯನ ಜೀವಿಯ ಪ್ರಜ್ಞೆಯ ಆಯಾಮಗಳನ್ನು, ಯಾವ ರೀತಿ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಅಥವಾ ಜೀವಾತ್ಮ ಮತ್ತು ಪರಮಾತ್ಮ ಯಾವ ರೀತಿ ಲಿಂಕ್ ಆಗಿದೆ, ಇದನ್ನೆಲ್ಲ ವಿವರಿಸ್ತಾ ಹೋಗ್ತಾರೆ. ಸೊ ನಾನು ಇದರ ಬಗ್ಗೆ ತುಂಬ ಮಾತಾಡಿದರೆ ತುಂಬ ಉದ್ದಾಗ್ಬೋದು ವಿಡಿಯೋ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಶಾರ್ಟ್ ಮಾಡಿ ನಿಮಗೆ ಅರ್ಥ ಆಗುವ ರೀತಿ ಹೇಳ್ತೇನೆ. ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. ನೋಡಿ, ನಾವು ಏನು ತಿಳ್ಕೊಂಡಿದ್ದೇವೆ, ದೇವರು, ಧರ್ಮ ಅಥವಾ ಅಧ್ಯಾತ್ಮ ಇದರ ಬಗ್ಗೆ ಏನು ತಿಳ್ಕೊಂಡಿದ್ದೇವೆ, ಅಥವಾ ನಮಗೆ ಏನು ಪಂಡಿತರು ಹೇಳ್ತಾ ಹೋಗಿದ್ದಾರೆ, ಈ ವಿಷಯವೇ ಇಲ್ಲ. ವೇದಾಂತದಲ್ಲಿ ಈ ವಿಷಯವೇ ಇಲ್ಲ. ವೇದಾಂತದಲ್ಲಿ ಏನೋ ಒಂದು ಇದೆ ಅಲ್ವಾ, ನಿಮ್ಮ ಒಳಗೆ ಇದೆ, ನಿಮ್ಮ ಹೊರಗೆ ಇದೆ, ನಿಮ್ಮ ಒಳಗೆ ಇಷ್ಟು ಕೆಲಸ ಮಾಡ್ತಾಯಿದೆ, ನೀವು ಇಷ್ಟು ಚಿಕ್ಕ ಇದ್ದೀರಿ ಹುಟ್ಟುವಾಗ, ಈಗ ಇಷ್ಟು ದೊಡ್ಡ ಆಗಿದ್ದೀರಿ, ನಿಮಗೆ ಒಳಗಿಂದ ಹಸಿವೆ ಆಗ್ತದೆ ಅಂತ ಅದು ಹೇಳ್ತಾ ಇದೆ. ನಿಮ್ಮ ದೇಹದಲ್ಲಿ ರಕ್ತ ಹೊರಗೆ ಹೋದರೆ, ನಿಮ್ಮ ದೇಹದ ಗಾಯ ಆದರೆ ಅದನ್ನು ವಾಸಿ ಮಾಡ್ತದೆ, ನಿಮ್ಮ ದೇಹದ ರಕ್ತ ಹೊರಗೆ ಹೋದರೆ ಅದನ್ನು ಫೀಲ್ ಮಾಡ್ತದೆ, ನಿಮ್ಮ ದೇಹದ ಏನೆಲ್ಲ ವರ್ಕ್ ಮಾಡ್ತಾಯಿದೆ, ನಿಮಗೆ ನಿದ್ರೆ ಬಂದಾಗ ಅದು, ನೀವು ಮಲಗಿದ್ರುವಾಗ ಕೂಡ ಅದು ನಿಮಗೋಸ್ಕರ ಕೆಲಸ ಮಾಡ್ತಾಯಿರ್ತದೆ. ಏನೋ ಒಂದು ಇದೆ ಅಲ್ವಾ, ಅಥವಾ ಪೂರ್ತಿ ಬ್ರಹ್ಮಾಂಡವನ್ನು ಅದು ನಡೆಸ್ತಾ ಇದೆ. ಯಾವುದು ಒಂದು ಗ್ರಹಗಳು ಡಿಕ್ಕಿ ಹೊಡೆತಿಲ್ಲ.
ಇಷ್ಟೆಲ್ಲ ಇರುವಂಥ ಆ ಒಂದು ಶಕ್ತಿ ಇದೆ ಅಲ್ವಾ, ಅದಕ್ಕೆ ಬ್ರಹ್ಮನ್ ಅಂತ ಹೇಳ್ತಾರೆ ಉಪನಿಷತ್ತಲ್ಲಿ. ಅದು ಯಾವುದು ಅಂತ ಇಲ್ಲ, ತತ್ 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 ಅಂತ ಹೇಳ್ತಾರೆ ಅದಕ್ಕೆ. ಅರ್ಥ ಆಯ್ತಲ್ವಾ? ಅಂದರೆ ಅದು ಗಂಡು ಕೂಡ ಅಲ್ಲ, ಹೆಣ್ಣು ಕೂಡ ಅಲ್ಲ, ಅದಕ್ಕೆ ಯಾವ ಲಿಂಗ ಇಲ್ಲ, ಯಾವ ರೂಪ ಇಲ್ಲ, ಅದು 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 ಅಂತ ಹೇಳ್ತಾರೆ ಅದನ್ನು. ವಿಜ್ಞಾನ ಕೂಡ ಅದನ್ನು ಹೇಳುವುದಲ್ವಾ. ನಾವು ಏನು ತಿಳ್ಕೊಂಡಿರ್ತೇವೆ, ನಾವು ದೇವರು ಅಂತ ಹೇಳಿದ್ರೆ ಮನುಷ್ಯನ ರೀತಿ ಕಲ್ಪನೆ ಮಾಡಿಕೊಂಡು ವಿಜ್ಞಾನಿಗಳು ಕೂಡ ಧರ್ಮ ಮತ್ತು ವಿಜ್ಞಾನಕ್ಕೆ ಸಂಘರ್ಷ ಇದೆ ಅಂತ ತಿಳ್ಕೊಂಡಿದ್ದಾರೆ. ಹಾಗೆ ಇಲ್ಲ. ಅಧ್ಯಾತ್ಮ ಎನ್ನುವುದು ಬೇರೆ, ಧರ್ಮ ಎನ್ನುವುದು ಬೇರೆ. ಅರ್ಥ ಆಯ್ತಲ್ವಾ? ಅದು ವಿಜ್ಞಾನಿಗಳು ಕೂಡ ಒಪ್ಪಿಕೊಳ್ತಾರೆ ಅಲ್ವಾ. ಯಾವುದೋ ಒಂದು ವಸ್ತು ಇದೆ, ಪ್ರೀ ಮೆಡಿಕಲ್ ಮ್ಯಾಟರ್ ಅಂತ ಹೇಳ್ತಾರೆ ಅದನ್ನು, ಅಥವಾ ಬಿಗ್ ಬ್ಯಾಂಗ್ ಅಂತ ಹೇಳ್ತಾರೆ, ಏನೋ ಒಂದು ಫಸ್ಟಿಗೆ ಇತ್ತು, ಅಥವಾ ಗ್ರ್ಯಾಂಡ್ ಯೂನಿಫೈಡ್ ಥಿಯರಿ ಅಂತ ಹೇಳ್ತಾರೆ, ಏನೋ ಒಂದು ಇತ್ತಲ್ವಾ, ಅದೇ ಎಲ್ಲ ಆದದ್ದು ಅಂತ ಹೇಳ್ತಾರೆ. ಈ ಉಪನಿಷತ್ತಲ್ಲಿ ಕೂಡ ಅದನ್ನೇ ಹೇಳೋದು. ಆ ಬ್ರಹ್ಮನ್ನೇ ಅದು 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 ಅಂತ. ಅದು ಗಂಡು ಅಲ್ಲ, ಹೆಣ್ಣು ಅಲ್ಲ, ಅದಕ್ಕೆ ನಾಮರೂಪ ಲಿಂಗ ಯಾವುದು ಕೂಡ ಇಲ್ಲ ಅಂತ. ಅರ್ಥ ಆಯ್ತಲ್ವಾ? ಸೊ ಉಪನಿಷತ್ತು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ, ಓಮಿತ್ಯೇತತ್ ಅಕ್ಷರಂ ಇದಂ ಸರ್ವಂ ತಸ್ಯೋಪಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರಮೇವ ಯಚ್ಛಾನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರಮೇವ. ಉಪನಿಷತ್ತು ಏನು ಹೇಳ್ತದೆ ಮಾಂಡುಕ್ಯ ಉಪನಿಷತ್ತು ಅಂತ ಹೇಳಿದರೆ, ಓಂ ಇತಿ ಏ ತತ್ ಅಕ್ಷರಂ ಇದಂ ಸರ್ವಂ. ಇದನ್ನೇ ಶಂಕರಾಚಾರ್ಯರು ಮತ್ತೆ ಹೇಳಿದ್ದು, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ. ಬ್ರಹ್ಮ ಸತ್ಯ, ಅದು ಮಾತ್ರ ಸತ್ಯ, ಜಗತ್ತು ಮಿಥ್ಯ. ನಾವು ಹೇಳ್ತೇವೆ ಜಗತ್ತಿಗೆ ಮಿಥ್ಯ, ಜಗತ್ತಿಗೆ ಸುಳ್ಳು, ನಮಗೆ ಅನುಭವ ಬರ್ತಾ ಉಂಟಲ್ಲ. ಈಗ ಕ್ವಾಂಟಮ್ ಫಿಸಿಕ್ಸ್ ಅನ್ನು ಓದಿ. ಕ್ವಾಂಟಮ್ ಫಿಸಿಕ್ಸ್ ಹೇಳ್ತದೆ ಇದೆಲ್ಲ ಎನರ್ಜಿಯೇ. ವೈಬ್ರೇಷನಿಂದ ಎನರ್ಜಿ, ಎನರ್ಜಿಯಿಂದ ಫಿಸಿಕಲ್ ಮ್ಯಾಟರ್. ಇದೆಲ್ಲ ನಮಗೆ ಕಣ್ಣಿಗೆ ಕಾಣ್ತುಂಟು, ನಮ್ಮ ಅಂಗಕ್ಕೆ, ಟಚ್ಚಿಗೆ, ಸ್ಪರ್ಶಕ್ಕೆ ಸಿಕ್ತುಂಟೆ ಹೊರತು ಒಳಗೆ 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 ಯಾವುದೇ ವಸ್ತುವಿನ ಒಳಗೆ 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 ಹೋಗ್ತಾ ಹೋದರೆ, ಝೂಮ್ ಇನ್ ಝೂಮ್ ಇನ್ ಝೂಮ್ ಇನ್ ಝೂಮ್ ಇನ್ ಮಾಡಿದರೆ ಅದರ ಪಾರ್ಟಿಕಲ್ ಸಿಗ್ತದೆ, ಅದರ ಸೆಲ್ಸ್ ಸಿಗ್ತದೆ, ಅದರ ಅಣು ಸಿಗ್ತದೆ. ಅದರೊಳಗೆ ಅದ್ರ ಏನು ಸಿಗ್ತದೆ ನಿಮಗೆ? ಎಲೆಕ್ಟ್ರಾನ್ ಸಿಗ್ತದೆ. ಅದರ ನಂತರ ಬ್ಲ್ಯಾಂಕ್ ಸ್ಪೇಸ್ ಸಿಗ್ತದೆ, ಎಂಟಿ ಸ್ಪೇಸ್. ಅದರ ನಂತರ ನ್ಯೂಟ್ರಾನ್ ಪ್ರೋಟಾನ್ ಆಗ್ಬೋದು, ಅದರ ನಂತರ ಕ್ವಾರ್ಕ್ಸ್ ಆಗ್ಬೋದು. ಅದರೊಳಗೆ ಹೋದರೆ ನಂತರ 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 ವಾಟ್ ನೆಕ್ಸ್ಟ್? ನಂತರ ಅಲ್ಲಿ ಇರೋದು ಎನರ್ಜಿ ಮಾತ್ರ. ಅಲ್ಲಿ ಇರೋದು ಕೂಡ ಎನರ್ಜಿ, ಇಲ್ಲಿ ಕೂಡ ಎನರ್ಜಿ. ಎಲ್ಲ ಕಡೆ ಇಡೀ ಬ್ರಹ್ಮಾಂಡವನ್ನು ಯಾದೇವಿ ಸರ್ವಭೂತೇಶು ಶಕ್ತಿರೂಪೇನ ಸಂಸ್ಥಿತ ನಮಸ್ತಸ್ಸೈ 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 ನಮೋನು. ಎಲ್ಲ ಎನರ್ಜಿ ಮಾತ್ರ. ನಮಗೆ ಕಣ್ಣಿಗೆ ಅದು ಕಾಣ್ತಾ ಇದೆ ಅಂತ ವಿಜ್ಞಾನ ಕೂಡ ಒಪ್ಪಿಕೊಳ್ತದೆ, ಹೌದಲ್ವಾ? ಅದನ್ನೇ ಉಪನಿಷತ್ತು ಹೇಳುವುದು, ಓಮಿತ್ಯೇತತ್ ಅಕ್ಷರಂ ಇದಂ ಸರ್ವಂ. ಆ ಓಂ ಎನ್ನುವ ಶಬ್ದ ಮಾತ್ರ ಇದೆಲ್ಲ. ಅದನ್ನೇ ವೈಬ್ರೇಷನಿಂದ ಎನರ್ಜಿ, ಎನರ್ಜಿಯಿಂದ ಫಿಸಿಕಲ್ ಮ್ಯಾಟರ್. ಐನ್ಸ್ಟೈನ್ ಹೇಳಿದ್ದು ಕೂಡ ಅದನ್ನೇ. ಅರ್ಥ ಆಗ್ತಾ ಉಂಟಲ್ಲ ನಿಮಗೆ? ಸೊ ನಾನು ಶಾರ್ಟಲ್ಲಿ ಹೇಳ್ತೇನೆ, ಅಷ್ಟು ವಿವರವಾಗಿ ಹೇಳಲಿಕ್ಕೆ ಟೈಮ್ ಇಲ್ಲ ಇದರಲ್ಲಿ. ಬಟ್ ಶಾರ್ಟಲ್ಲಿ ಹೇಳ್ತೇನೆ, ನಿಮಗೆ ಅರ್ಥ ಆಗೋ ರೀತಿ. ಓಂ ಇತ್ಯೇತತ್ ಅರ್ಥ ಮಾಡ್ಕೊಳ್ಳಿ. ಮತ್ತು ಅದನ್ನು ಹೇಳ್ತಿರ್ತೀರಿ, ನಮಗೆ ಅದೆಲ್ಲ ಅರ್ಥ ಆಗೋದಿಲ್ಲ, ನಮಗೆಲ್ಲ ವೇದಾಂತ ಅರ್ಥ ಆಗೋದಿಲ್ಲ. ಇದೇ ವೇದಾಂತ ಅಂತ ಹೇಳ್ತೀರಿ, ಇನ್ಯಾವುದು ಬೇರೆ ಯಾವುದು ಕೂಡ ಇಲ್ಲ. ಅಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೋಬೇಕಂತ ಇಲ್ಲ ಅದನ್ನು. ಅರ್ಥ ಆಯ್ತಲ್ವಾ? ವೇದಾಂತ ಹೇಳೋದು ಇದೇ ಮಾತನ್ನು. ಓಂ ಇತ್ಯೇತತ್ ಇದು ಅರ್ಥ ಆಗಬೇಕಾದ್ರೆ ನಿಮ್ಮ ತಲೆಯಲ್ಲಿ ಇದ್ದದನ್ನು ಬಿಡಬೇಕು, ಹೌದಲ್ವಾ? ನಿಮ್ಮ ತಲೆಯಲ್ಲಿ ಎಲ್ಲ ಇದೆ, ದೇವರು ಸೃಷ್ಟಿ ಮಾಡಿದ್ದು ಅದೇ ಇದೆ. ಅರ್ಥ ಆಯ್ತಲ್ವಾ? ಸೊ ಉಪನಿಷತ್ತು ಏನು ಹೇಳ್ತದೆ? ನೀವು ಉಪನಿಷತ್ತಿನ ಋಷಿಗಳಿಗಿಂತ ಜಾಸ್ತಿ ಬುದ್ಧಿವಂತರಾದರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಏನೇನೆಲ್ಲ ನೀವು ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ದೀರಿ. ಉಪನಿಷತ್ತಿನ ಋಷಿಗಳಿಗಿಂತ ಜಾಸ್ತಿ ಬುದ್ಧಿವಂತರಾಗಿದ್ದೀರಿ, ಏನು ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮನ್ನು. ಅರ್ಥ ಆಗುವವರಾದರೆ ಉಪನಿಷತ್ತಲ್ಲಿ ಇದು ಇದೆ, ಅರ್ಥ ಮಾಡ್ಕೊಳ್ಳಿ. ಓಮಿತ್ಯೇತತ್ ಅಕ್ಷರಂ ಇದಂ ಸರ್ವಂ. ಅಕ್ಷರ ಅಂತ ಹೇಳಿದರೆ ಅದು ನಾಶ ಆಗದೇ ಇರುವಂಥದ್ದು, ಕ್ಷರ ಅಂತ ಹೇಳಿದರೆ ನಾಶ ಆಗುವಂಥದ್ದು, ಅಕ್ಷರ ಅಂತ ಹೇಳಿದರೆ ನಾಶ ಆಗದೇ ಇರುವಂಥದ್ದು. ಅರ್ಥ ಆಯ್ತಲ್ವಾ? ನೋಡಿ, ನಾನು ನಿಮಗೆ ಸಿಂಪಲಾಗಿ ಆಗಬೇಕಂತ ನಾನು ಯಾವುದೇ ಇದು ತಗೊಳ್ಳದೆ ಹೇಳ್ತಾ ಇದ್ದೇನೆ ಸಿಂಪಲಲ್ಲಿ. ಓಂ ಎನ್ನುವ ಶಬ್ದ ಇದೆ ಅಲ್ವಾ, ಆ ಶಬ್ದ ಎಲ್ಲಿಂದ ಬಂತದ್ದು ಶಬ್ದ ಅಂತ ಹೇಳಿದರೆ ವಿಜ್ಞಾನ ಹೇಳ್ತದೆ ಬಿಗ್ ಬ್ಯಾಂಗ್ ಥಿಯರಿಯಿಂದ ಆ ಶಬ್ದ ಮೊದಲು ಉತ್ಪತ್ತಿ ಆಯಿತು. ನೋಡಿ, ಇದಕ್ಕೆ ಹೇಳ್ತಾರೆ, ಇದನ್ನು ಸೌಂಡ್ ಆಫ್ ಸೈಲೆನ್ಸ್ ಅಂತ ಕೂಡ ಕೆಲವರು ನಾವೇ ಮಾಡಿದ್ದಂತೆ ಹೇಳುವವರಿದ್ದಾರೆ. ನಾವು ಯಾವುದರಿಂದ ತಗೊಂಡಿದ್ದೇವೆ ಅದನ್ನು ಹೇಳಬೇಕು. ಉಪನಿಷತ್ತಲ್ಲಿ ಇದೆ ಅನಾಹತನಾದ ಅಂತ. ಈಗ ಎರಡು ಕೈಯನ್ನು ಯಾವುದಾದ್ರು ವಸ್ತುಗೆ ವಸ್ತು ತಾಗಿದಾಗ ಏನು ಶಬ್ದ ಬರ್ತದ ಅದು ಆಹತ. ಆಹತ ಅಂತ ಹೇಳಿದರೆ ತಾಗುವುದರಿಂದ ಬರುವಂಥ ಶಬ್ದ. ಅನಾಹತ ಅಂತ ಹೇಳಿದರೆ ಯಾವುದೇ ವಸ್ತು ಇಲ್ಲದೆ ತನ್ನಷ್ಟಕ್ಕೆ ಉತ್ಪತ್ತಿಯಾದ ಶಬ್ದಕ್ಕೆ ಅನಾಹತನಾದ ಅಂತ ಹೇಳುದು.
ಇದನ್ನೇ ಶೈವರು ಶಿವನ್ ಅಂತ ಹೇಳುವಾಗ ಅವನಿಗೆ ರುದ್ರ ರೋದನ ಮಾಡ್ತಾ ಇದ್ದಾನೆ, ಅವ ಯಾವಾಗಲೂ ಬೊಬ್ಬೆಡುತ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ಅಂತ ಹೇಳಿದರು. ಕಾಳಿಗೆ ಬಂದಾಗ, ದೇವಿಗೆ ಬಂದಾಗ ಆಕೆ ಗರ್ಜಿಸಿದ್ಲು, ಜೋರಾಗಿ ಗರ್ಜಿಸಿದ್ಲು ತಾಯಿ ಉತ್ಪತ್ತಿ ಆದಾಗ ಅಂತ ವರ್ಣನೆ ಬರ್ತದೆ. ಆ ಗಣಪತಿಯರೇನು ಹೇಳಿದ್ರು ಅಂತ ಹೇಳಿದರೆ, ತತಶ್ಚೋಮಿತಿ ಧ್ವನಿರವು ಸವೈ ಗಜಾಕಾರ. ಆ ಆನೆ ಗೀಳಿಡಿತ್ತು, ಆ ಗೀಳಿಡುವ ಶಬ್ದವೇ, ಆ ಓಂಕಾರ ಎನ್ನುವ ಶಬ್ದವೇ ಅದೇ ಆನೆಯಾಗಿ ರೂಪಾಂತರ ಆಯಿತು. ಗಾಯತ್ರಿಯಲ್ಲಿ ಬರ್ತದೆ, ಗಾಯತೀಚ ತ್ರಾಯತೀಚ ಗಾಯತ್ರಿ. ಆಕೆ ನಿತ್ಯ ಗಾಯನ ಮಾಡ್ತಾ ಆಕೆ ಪಾಲಿಸ್ತಾ ಇದ್ದಾಳೆ. ಇದೆಲ್ಲ ಏನು ಹೇಳ್ತದೆ ಅಂತ ಹೇಳಿದರೆ, ಆ ಮೂಲ ಬ್ರಹ್ಮಾಂಡದ ಸ್ಫೋಟವಾಗುವಾಗ ಏನು ಶಬ್ದೋತ್ಪತ್ತಿ ಆಯ್ತಾ, ಆ ಶಬ್ದ ನಿರಂತರವಾಗಿ ಬ್ರಹ್ಮಾಂಡವನ್ನು ವಿಕಾಸ ಮಾಡ್ತಾ ಇತ್ತು. ನಿಮಗೆ ಸೈನ್ಸ್ ಎಲ್ಲ ಗೊತ್ತಿದ್ದವರಿಗಾದರೆ ಇದು ಅರ್ಥ ಆಗ್ಬೋದು. ಅದಕ್ಕೆ ನಾನು ಹೇಳುವುದು ಸೈನ್ಸಿಗೆ ಮತ್ತು ಸ್ಪಿರಿಚುಯಾಲಿಟಿಗೆ ಯಾವುದೇ ಕಾಂಪ್ಲಿಕೇಶನ್ ಇಲ್ಲ, ಕಾನ್ಫ್ಲಿಕ್ಟ್ ಇಲ್ಲ ಅಂತ. ನೀವು ಗಟ್ಟಿಯಾಗಿ ನಿಮ್ಮ ಕಿವಿಯನ್ನು ಹೀಗೆ ಒತ್ತಿ ಹಿಡಿದರೆ ಸ್ವಲ್ಪ ಕೇಳಿಸಿಕೊಳ್ಳಿ, ಒಳಗಿಂದ ಓಂ ಎನ್ನುವ ಶಬ್ದ ಬರ್ತದೆ. ಗಟ್ಟಿಯಾಗಿ ಒತ್ತಿ ಹಿಡಿದು ಸ್ವಲ್ಪ ಹೊತ್ತು ನಿಂತು ಕೇಳಿ, ಒಳಗಿಂದ ಓಂ ಎನ್ನುವ ಶಬ್ದ ಬರ್ತದೆ. ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಡೈಲಿ ಒತ್ತಿ ಹಿಡಿಬೇಕು, ಶಬ್ದ ಕೇಳ್ತಾ ಇರ್ತದೆ. ಯಾವ ದಿನ ನಿಮಗೆ ಆ ಶಬ್ದ ಕೇಳೋದಿಲ್ವೋ ಆ ದಿನ ನೀವು ಸಾಯ್ತೀರಿ ಅಂತ. ಇನ್ನು ಪುನಃ ನನ್ನ ಹತ್ರ ಕೇಳಲಿಕ್ಕೆ ಬರ್ಬಿಟ್ಟು ನಂಗೆ ಗೊತ್ತಿಲ್ಲ, ನಾನು ಸತ್ತಿಲ್ಲ. ಅನುಭವದಲ್ಲಿ ಹೇಳ್ತಾರೆ, ಅದನ್ನು ಕಿವಿಗೆ ಒತ್ತಿ ಹಿಡಿತಾ ಕೇಳ್ತಾ ಇರಬೇಕು ಡೈಲಿ. ಯಾವ ದಿನ ನಿಮಗೆ ಅದು ಕೇಳೋದಿಲ್ಲೋ ಆ ದಿವಸ ನಿಮ್ಮ ಮರಣ ಅಂತ ಹೇಳಿದರೆ, ಪೂರ್ತಿ ಬ್ರಹ್ಮಾಂಡದಲ್ಲಿ ಕೂಡ ಯಾವುದೇ ನಿಶಬ್ದ ಅಂತ ಇದ್ದಾಗ ಕೂಡ ಓಂ ಎನ್ನುವ ಶಬ್ದ ಕೇಳ್ತದೆ, ಗೊತ್ತಾಯ್ತಾ? ಒಂದು ಗಂಟೆಯನ್ನು ಬಾರಿಸಿ ಬಿಟ್ಟರೆ ಅದರಿಂದ ಓಂಕಾರ ಬರ್ತದೆ, ಒಂದು ಜಾಗಟೆಯನ್ನು ಬಾರಿಸಿ ಬಿಟ್ಟರೆ ಅದರಿಂದ ಓಂಕಾರ. ಪ್ರತಿಯೊಂದು ಶಬ್ದದ ಮೂಲ ಓಂಕಾರ. ಅದು ಯಾವುದೇ ಧರ್ಮಕ್ಕೆ, ದೇವರಿಗೆ, ಜಾತಿಗೆ ಸೇರಿದಂಥದ್ದಲ್ಲ. ಅರ್ಥ ಆಯ್ತಲ್ವಾ? ಸೊ ಓಂ ಇತ್ಯೇತತ್ ಅಕ್ಷರಂ ಇದಂ ಸರ್ವಂ. ಇದೆಲ್ಲ ನಿಮ್ಗೆ ಏನೆಲ್ಲ ಕಾಣ್ತಾ ಉಂಟಾ, ಆ ಲೆವೆಲಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಿದ್ದನ್ನು. ಇಲ್ಲದಿದ್ದರೆ ಅರ್ಥ ಆಗೋದಿಲ್ಲ ನಿಮಗೆ. ಅಥವಾ ನೀವು ಕ್ವಾಂಟಮ್ ಫಿಸಿಕ್ಸನ್ನು ಸ್ಟಡಿ ಮಾಡಬೇಕು. ಏನೆಲ್ಲ ನಿಮಗೆ ಕಾಣ್ತಾ ಉಂಟಾ, ಇದು ನಿಮ್ಮ ಪರ್ಸೆಪ್ಷನ್. ಇದನ್ನೇ ನಾವು ಕ್ಲಾಸಲ್ಲೆಲ್ಲ ನಿಮಗೆ ತೋರಿಸ್ತೇವೆ. ಅರ್ಥ ಆಯ್ತಲ್ವಾ? ಖಾಲಿ ಇರುವುದು ಆ ವೈಬ್ರೇಷನ್ ಮಾತ್ರ. ಓಂ ಇತ್ಯೇತತ್ ಅಕ್ಷರಂ ಇದಂ ಸರ್ವಂ ತಸ್ಯೋಪಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರಮೇವ. ಇನ್ನೂ ವಿಸ್ತಾರವಾಗಿ ಹೇಳ್ಬೇಕಂತ ಹೇಳಿದರೆ, ಭೂತಕಾಲದಲ್ಲಿ ಏನೆಲ್ಲ ಇತ್ತ, ವರ್ತಮಾನದಲ್ಲಿ ಏನೆಲ್ಲ ಇದೆಯಾ, ಭವಿಷ್ಯತ್ತಿನಲ್ಲಿ ಏನೆಲ್ಲ ನಡೆಯುತ್ತದೆ, ಇದೆಲ್ಲವೂ ಓಂಕಾರವೇ ಅಂತ ಹೇಳಿದರೆ ಆ ವೈಬ್ರೇಷನ್ ಅಥವಾ ಆ ಶಬ್ದವೇ. ಆ ಶಬ್ದ ನಿಂತಾಗ ನಿಮ್ಮ ದೇಹ ಕೂಡ ನಿಲ್ತದೆ, ಬ್ರಹ್ಮಾಂಡದಲ್ಲಿ ಆ ಶಬ್ದ ನಿಂತಾಗ ಬ್ರಹ್ಮಾಂಡ ಕೂಡ ನಿಲ್ತದೆ. ಗಾಯತೀಚ ತ್ರಾಯತೀಚ ಗಾಯತ್ರಿ. ಆಕೆ ನಿರಂತರವಾಗಿ ಗಾಯನ ಮಾಡ್ತಾ ಇರುವ ಕಾರಣ ಆಕೆ ತ್ರಾಯತ್ತೆ ಅಂತ ಹೇಳಿದರೆ ಪಾಲಿಸ್ತಿದ್ದಾಳೆ. ಇಲ್ಲದಿದ್ದರೆ ಬ್ರಹ್ಮಾಂಡ ಕೂಡ ನಾಶ ಆಗ್ತದೆ ಅಂತ. ಸೊ ಒಂದು ಸೂಕ್ತದಲ್ಲಿ, ಒಂದು ಶ್ಲೋಕದಲ್ಲಿ ಓಮಿತ್ಯೇತದಕ್ಷರಂ ಇದಂ ಸರ್ವಂ ತಸ್ಯೋಪಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರಮೇವ ಯಚ್ಚಾನ್ಯತ್ ತ್ರಿಕಾಲಾತೀತಂ. ಭೂತ ಭವಿಷ್ಯ ವರ್ತಮಾನಗಳನ್ನು ಕೂಡ ಬಿಟ್ಟು ಏನಾದರೂ ಇದ್ದರೆ ತ್ರಿಕಾಲಾತೀತವಾಗಿ ಅದು ಕೂಡ ಓಂಕಾರ ಅಂತ ಹೇಳಿದರೆ, ಓಮಿತ್ಯೇತದಕ್ಷರಂ ಇದಂ, ಇದು ಬೇರೆ ಯಾವುದು ಕೂಡ ಇಲ್ಲ ಇಲ್ಲಿ. ಇದು ವ್ಯತ್ಯಾಸ ಭಾರತೀಯ ಚಿಂತನೆಗೂ ಪಾಶ್ಚಾತ್ಯ ಚಿಂತನೆಗಿರುವ ವ್ಯತ್ಯಾಸ ಅಂತ ಹೇಳಿದರೆ. ಅವರೇನು ಹೇಳ್ತಾರೆ ಅಂತ ಹೇಳಿದರೆ, ನಮಗೆ ಒಂದೇ ದೇವರಿರುವುದು, ಒಂದೇ ದೇವರಿಗೆ ಒಂದೇ ಹೆಸರು ಇರುವಂಥದ್ದು, ಆ ದೇವರನ್ನು ನಂಬುವವರು ಬಿಲಿವರ್ಸ್ ಮಾತ್ರ ಭೂಮಿಯಲ್ಲಿ ಬದುಕಲಿಕ್ಕೆ ಇರುವಂಥದ್ದು, ಉಳಿದವರನ್ನೆಲ್ಲ ಕೊಲ್ಲಬೇಕು ಅಥವಾ ಏನಾದರೂ ಮಾಡಬೇಕು, ಇಂಥದ್ದೆಲ್ಲ ಚಿಂತನೆ. ಭಾರತದಲ್ಲಿ ಹಾಗೆ ಅಲ್ಲ. ಭಾರತದಲ್ಲಿ ಒಂದೇ ದೇವರು ಅಂತ ಹೇಳೋದಿಲ್ಲ, ದೇವರೊಬ್ಬನೇ ಅಂತ ಹೇಳೋದಿಲ್ಲ, ದೇವರೊಬ್ಬನೇ ಅಂತದೆ ಅಂತ ಹೇಳಿದ್ರೆ ಅವನು ಬಿಟ್ಟರೆ ಬೇರೆ ಯಾವುದು ಕೂಡ ಇಲ್ಲ, ಎಲ್ಲವೂ ಅದೇ. ಅರ್ಥ ಆಯ್ತಲ್ವಾ? ನೋಡಿ, ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಕೊಳ್ಳಿ. ಸುಲಭದಲ್ಲಿ ವೇದಾಂತವನ್ನು ಹೇಳ್ತಾ ಇದ್ದೇನೆ. ನಾವು ದೇವರ ಅಲ್ಲ, ಎಲ್ಲ ಅದೇ. ನಾವು ಹೌದು ಇವನು ಅಂತ ಇಲ್ಲ, ಅದೆಲ್ಲ ನಮ್ಮ ಪರ್ಸೆಪ್ಷನ್, ನಮ್ಮ ಕಲ್ಪನೆಗಳು. ನಿಜವಾಗಿ ನೋಡಿದರೆ ಸೈಂಟಿಫಿಕಲಿ ಕೂಡ ಸ್ಪಿರಿಚುವಲಿ ಕೂಡ ಇರುವುದು ಒಂದೇ, ಓಂ ಎನ್ನುವ ಆ ವೈಬ್ರೇಷನ್ ಮಾತ್ರ. ಒಂದು ಶ್ಲೋಕ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಬರ್ತದೆ, ಎರಡನೇದು. ಏನು ಹೇಳ್ತದೆ ಅಂತ ಹೇಳಿದರೆ, ಮೊದಲು ನಿಮಗೆ ಅರ್ಥ ಆಯಿತು, ಓಂ ಎನ್ನುವ ವೈಬ್ರೇಷನ್ ಮಾತ್ರ ಇಡುವುದು ಇಡೀ ಬ್ರಹ್ಮಾಂಡದಲ್ಲಿ. ಅದು ಒಂದೇ ಇರುವಂಥದ್ದು, ಅದೇ ಬೇರೆ ಬೇರೆ ರೂಪಗಳನ್ನು ತಾಳ್ತಾ ಇರ್ತದೆ. ಇದು ಸೈಂಟಿಫಿಕಲಿ ಕೂಡ ಕ್ವಾಂಟಮ್ ಫಿಸಿಕ್ಸಲ್ಲಿ ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ಭೂತ ಭವಿಷ್ಯ ವರ್ತಮಾನ ಎಲ್ಲ ಅದೇ ಓಂಕಾರವೇ. ಇನ್ನೇನಾದರೂ ಬರಲಿಕ್ಕಿದ್ರೆ, ತ್ರಿಕಾಲಾತೀತವಾಗಿ ಏನಾದರೂ ಇದ್ದರೆ ಅಥವಾ ದೇವರು ಅಂತ ಏನಾದರೂ ಇದ್ದರೆ ಅದು ಕೂಡ ಓಂಕಾರವೇ. ಅರ್ಥ
ಅರ್ಥ ಆಯ್ತಲ್ವಾ? ಸೊ ಇದೆಲ್ಲ ಓಂಕಾರವೇ ಆದ ಕಾರಣ ಸರ್ವಂ ಹಿ ಏತದ್ ಬ್ರಹ್ಮ, ಏನು ಉಪನಿಷತ್ತಲ್ಲಿ ಬ್ರಹ್ಮನ್ ಅಂತ ಹೇಳ್ತಾರ ಅದನ್ನು ಓಂಕಾರದೊಟ್ಟಿಗೆ ಸಮೀಕರಣ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಸರ್ವಂ ಹಿ ಏತದ್ ಬ್ರಹ್ಮ, ಇದೆಲ್ಲ ಆ ಬ್ರಹ್ಮವೇ, ಆ ಓಂಕಾರವೇ, ಆ ವೈಬ್ರೇಷನೇ, ಅದೇ. ಅರ್ಥ ಆಯ್ತಲ್ವಾ? ಸರ್ವಂ ಹಿ ಏತದ್ ಬ್ರಹ್ಮ. ಅರ್ಥ ಆಗ್ತಾ ಉಂಟಲ್ವ? ನೀವು ತಲೆಯಿಂದ ತೆಗೀರಿ ಮೊದಲು, ಅರ್ಥ ಆಗುದಿಲ್ಲ ನನಗೆ ಅಂತ. ಅರ್ಥ ಆಗ್ತದೆ. ಸರ್ವಂ ಹಿ ಏತದ್ ಬ್ರಹ್ಮ, ಇದೆಲ್ಲ ಅದೇ, ವೈಬ್ರೇಷನ್ ಮಾತ್ರ. ಓಕೆ, ಸೈಂಟಿಫಿಕಲಿ ಕೂಡ ಪ್ರೂವ್ ಮಾಡ್ಬೋದು ಇದನ್ನು. ಸರ್ವಂ ಹಿ ಏತದ್ ಬ್ರಹ್ಮ. ಸೊ ಎಲ್ಲವೂ ಬ್ರಹ್ಮವೇ, ಎಲ್ಲವೂ ಅದೇ, ಎಲ್ಲವೂ ದೇವರೇ ಅಂತ ಆದಾಗಲೇ ಅಯಮಾತ್ಮ ಬ್ರಹ್ಮ. ಇದು ಉಪನಿಷತ್ತಿನ ಅದ್ಭುತವಾದ ಮಾತು. ಎಲ್ಲವೂ ಬ್ರಹ್ಮವೇ, ಎಲ್ಲವೂ ಅದೇ ಆಗಿರೋ ಕಾರಣ ಅಯಮಾತ್ಮ ಬ್ರಹ್ಮ. ನಾನು ಕೂಡ ಏನು ಆತ್ಮ ಅಂತ ಇದೆಯಾ ಅದು ಕೂಡ ಬ್ರಹ್ಮವೇ. ಸಿಂಪಲ್ ಅಲ್ವಾ? ಸಾಯಮಾತ್ಮ ಚತುಷ್ಪ. ನೋಡಿ, ಬ್ರಹ್ಮಾಂಡದಿಂದ ಪಿಂಡಾಂಡಕ್ಕೆ ಬಂದರು. ಅರ್ಥ ಆಗ್ತುಂಟಲ್ವ ನಿಮಗೆ? ಅದೇ ಉಪನಿಷತ್ತಿನ ಭಾರತೀಯ ದರ್ಶನದ ಮೂಲ ತತ್ವ ಏನಂತ ಹೇಳಿದರೆ, ಬ್ರಹ್ಮಾಂಡ ಮತ್ತು ಪಿಂಡಾಂಡ ಬೇರೆ ಅಲ್ಲ. ಬ್ರಹ್ಮಾಂಡದಲ್ಲಿ ನೀವು ಏನು ಸ್ಪೇಸಲ್ಲಿ ಮೆಷಿನ್ ಕಳಿಸಿ ನೋಡಿ, ನಮ್ಮ ಗ್ರಂಥಗಳಲ್ಲೆಲ್ಲ ಎಷ್ಟು ಅದ್ಭುತ, ಅದರ ಬಗ್ಗೆ ಯಾವತ್ತಾದರೂ ಮಾತಾಡ್ತೇನೆ, ಎಷ್ಟು ಅದ್ಭುತ ವಿಚಾರಗಳನ್ನೆಲ್ಲ ಬ್ರಹ್ಮಾಂಡದ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದರೆ, ಈಗ ಏನು ಹೊಸ ಹೊಸ ಸಂಶೋಧನೆಗಳಲ್ಲಿ ಏನು ಬರ್ತಾ ಇದೆ ಅದನ್ನು ಆಲ್ರೆಡಿ ಹೇಳಿದ್ದಾರೆ ಗ್ರಂಥಗಳಲ್ಲಿ. ಹೇಗೆ ಅವರಿಗೆ ಗೊತ್ತಾಯ್ತು? ಅವ್ರ ಹತ್ರ ಸೂಕ್ಷ್ಮದರ್ಶಕ ಇತ್ತ, ಮೆಷಿನ್ ಇತ್ತ, ಅವರು ಏನೋ ಕಳಿಸಿದರೆ? ಏನಿಲ್ಲ. ಖಾಲಿ ಅವರು ಏನು ಮಾಡಿದ್ರು ಅಂತ ಹೇಳಿದರೆ, ನೀವು ಹೊರಗೆ ಹುಡುಕುವುದಕ್ಕಿಂತ ನಿಮ್ಮ ದೇಹದಲ್ಲಿ ಇದು ಕೂಡ ಒಂದು ಬೀಜ ಆಗದ ಕಾರಣ, ಕ್ಷುದ್ರ ಮಿಶ್ರಾಣೀವ ಬೀಜಾನಿ, ಆತ್ಮ ಬೀಜ ಆದ ಕಾರಣ ಮರದ ಲಕ್ಷಣವನ್ನು ಹುಡುಕಬೇಕಾದ್ರೆ ಬೀಜದಲ್ಲಿ ಹುಡುಕಬೇಕು. ಸೊ ಅವರೇನು ಮಾಡಿದ್ರು ಅಂತ ಹೇಳಿದರೆ, ದೇಹದೊಳಗೆ ನಮ್ಮೊಳಗೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಏನು ಬ್ರಹ್ಮಾಂಡದಲ್ಲಿದೆ ಅದೆಲ್ಲ ಪಿಂಡಾಂಡದಲ್ಲಿದೆ. ಒಂದು ಆಲದ ಮರ ಆದರೆ ಚಿಕ್ಕ ಬೀಜದಲ್ಲಿದೆ. ಸೊ ಇವರೀಗೇನು ಮಾಡಿದರು, ಬ್ರಹ್ಮಾಂಡ ಹೇಗೂ ಒಂದೇ, ಬಟ್ ಬ್ರಹ್ಮಾಂಡವನ್ನು ನಾವು ಮುಟ್ಲಿಕ್ಕೆ ಆಗುವುದಿಲ್ಲ. ಅದನ್ನೇ ಉಪನಿಷತ್ತು ಹೇಳುವುದು. ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಸಾಸ್ಯ ಬಾಹ್ಯತ. ತದೇ ಜತಿ ತನ್ನೈ ಜತಿ, ಅದು ಓಡ್ತಾ ಇದೆ, ಅದು ಇಲ್ಲೇ ನಿಂತಿದೆ. ಯಾಕೆ ಅಂತ ಹೇಳಿದರೆ, ನೀವು ಬ್ರಹ್ಮಾಂಡ ಅಂತ ನೋಡಿದರೆ ಅದು ಓಡ್ತಾ ಇದೆ, ಆದರೆ ಇಲ್ಲೇ ಕೂಡ ಅದೇ ಇರುವುದಲ್ವಾ. ಅದೇ ಜತಿ ತನ್ನೈ ಜತಿ ತದ್ದೂರೇ. ನೀವು ಹಾಗೆ ಹೊರಗೆ ನೋಡಿದರೆ ಅದು ಎಷ್ಟು ದೂರ ಇದೆ, ಎಷ್ಟು ದೊಡ್ಡ ಬ್ರಹ್ಮಾಂಡ. ನಮಗೆ 4% ಮಾತ್ರ ಗೊತ್ತಿರುವುದಂತೆ, ಇನ್ನೂ ಕೂಡ 96% ಏನಿದೆ ಅಂತ ಗೊತ್ತಿಲ್ಲ. ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ಅಂತ ಹೇಳ್ತಾರೆ. ತದ್ದೂರೇ ಆರಿದು ಹೊರಗಿಂದ ಹುಡುಕಿದ್ರೆ, ಒಳಗಿಂದ ಹುಡುಕಿದ್ರೆ ತದ್ವಂತಿಕೆ ಇಲ್ಲೇ ಇದೆ. ಅದು ತದಂತರಸ್ಯ ಸರ್ವಸ್ಯ, ಅದು ಎಲ್ಲರ ಹೊರಗೆ ಇದೆ, ಒಳಗೆ ಇದೆ. ತದು ಸರ್ವಸ್ಸಾಸ್ಯ ಬಾಯತ, ಅದು ಎಲ್ಲದರ ಹೊರಗೆ ಇದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಆ ಧ್ಯಾನದ ಆಳವನ್ನು ಅನುಭವಿಸಿರ್ಬೇಕು. ಇಲ್ಲದಿದ್ದರೆ ನಿಮಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಆದರೂ ಮೇಲಿಂದ ಮೇಲೆ ಆದರೂ ನಿಮಗೆ ಲಾಜಿಕಲ್ ಆದರೂ ಗೊತ್ತಿರಲಿ ಅಂತ ನಾನು ಇದನ್ನು ಹೇಳ್ತಿದ್ದೇನೆ. ಸೊ ಬ್ರಹ್ಮಾಂಡದಿಂದ ಒಮ್ಮೆಲೆ ಪಿಂಡಾಂಡಕ್ಕೆ ಬರ್ತಾರೆ. ಸರ್ವಂ ಹಿ ಏತದ್ ಬ್ರಹ್ಮ, ಇದೆಲ್ಲವೂ ಬ್ರಹ್ಮವೇ ಆಗಿರೋ ಕಾರಣ ಅಯಮಾತ್ಮ ಬ್ರಹ್ಮ, ನಾನು ಕೂಡ ಬ್ರಹ್ಮನೇ. ಅರ್ಥ ಆಯ್ತಲ್ಲ? ಬ್ರಹ್ಮ ಅಂತ ಹೇಳಿದರೆ 4 ತಲೆ ಬ್ರಹ್ಮ ಅಲ್ಲ, ಆ ಪರಬ್ರಹ್ಮ ಶಕ್ತಿ. ಅದನ್ನು ನಿನ್ನ ಶಿವ ಅಂತೇಳಿ, ನೀವು ದೇವಿಯ ಉಪಾಸಕರಾದರೆ ದೇವಿ ಅಂತೇಳಿ, ವಿಷ್ಣುವಿನ ಉಪಾಸಕರಾದರೆ ವಿಷ್ಣು ಅಂತೇಳಿ, ಅಥವಾ ಬೇರೆ ಯಾವುದೇ ಹೆಸರು ಕೊಡಿ, ಹೆಸರಲ್ಲಿ ಏನಿಲ್ಲ, ಇರುವುದು ಒಂದೇ, ಅದೇ. ಸರ್ವಂ ಹಿ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸಾ ಅಯಮಾತ್ಮ ಚತುಷ್ಪಾತ್. ಈ ಆತ್ಮನಿಗೆ ಇನ್ನು ಬ್ರಹ್ಮಾಂಡದ ಸುದ್ದಿ ಬಿಡಿ, ಖಾಲಿ ಇದನ್ನು ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ ಉಪನಿಷತ್ತು. ಅದೇ ನಾನು ಹೇಳಿದ 12 ಶ್ಲೋಕಗಳಲ್ಲಿ ಎಷ್ಟು ಯಾವುದನ್ನೆಲ್ಲ ಕವರ್ ಮಾಡ್ತದೆ ಸಬ್ಜೆಕ್ಟ್ ಅಂತ. ಸೊ ದೇಹಕ್ಕೆ ಬಂದರು. ಸರ್ವಂ ಹಿ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸ ಅಯಮಾತ್ಮ ಚತುಷ್ಪಾತ್. ಈ ಆತ್ಮನಿಗೆ 4 ಪಾದಗಳು. ಏನು 4 ಪಾದಗಳಂತ ಹೇಳಿದರೆ, ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲ ಭುಗ್ವೈಶ್ವಾನರ ಪ್ರಥಮ ಪಾದ. ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞ. ಅರ್ಥ ಆಗ್ತಾ ಉಂಟಲ್ವ ನಿಮಗೆ? ಸ್ಟೆಪ್ ಬೈ ಸ್ಟೆಪ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಬಗ್ಗೆ ಬರ್ತದೆ ಇದು ಸ್ಟೋರಿ, ಕೊನೆಗೆ ಬರೋದು ನಮಗೆ. ನಾನು ಶ್ರೀನಾಥ್ ಆಗಿರ್ಬೋದು, ನಾನು ಅದಾಗಿರ್ಬೋದು, ನೀವು ಡಾಕ್ಟರ್ ಆಗಿರ್ಬೋದು, ನೀವು ಇಂಜಿನಿಯರ್ ಆಗಿರ್ಬೋದು, ಇದೆಲ್ಲ ನಿಮ್ಮ ಪ್ರೊಫೆಷನ್. ನಿಮಗೆ ಏನು ಹೆಸರಿಟ್ಟಿದ್ದಾರ ಅದು ಮನೆಯವರಿಟ್ಟದ್ದು. ನೀವು ಗಂಡ ಹೆಣ್ಣ ಅದನ್ನು ಕೂಡ ಚೇಂಜ್ ಮಾಡ್ಬೋದು ದೇಹವನ್ನು.
ಕೊನೆಗೆ ನೀವು ಯಾರು? ಇಲ್ಲಿಗೆ ಬರ್ತದೆ ಪಾಯಿಂಟ್. ಇದು ನಮ್ಮ ಸ್ಟೋರಿ. ಏನು ನಮ್ಮ ಸ್ಟೋರಿ ಅಂತ ಹೇಳಿದರೆ, ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞ. ಜಾಗೃತ ಸ್ಥಿತಿಯಲ್ಲಿ ಎಚ್ಚರ ಇರುವಾಗ ನಾವು ದೇಹದಲ್ಲಿ ಇರ್ತೇವೆ. ನಾವು ಅಂತೇಳಿದ್ರೆ ಇನ್ನು ಆತ್ಮ ಅಂತ ಬೇರೆ ತಗೊಳ್ಬೇಡಿ. ಏನು ಬಿಳಿ ಸೀರೆ ಉಟ್ಕೊಂಡು ಕೂದಲು ಬಿಟ್ಕೊಂಡು ತಂಗಳಿಯಾಗಿ ನಾನು ಎಲ್ಲಿ ಓದೆ ಅದೇನೆಲ್ಲ ತಲೆಯಿಂದ ತೆಗೀರಿ. ಆತ್ಮ ಅಂತ ಹೇಳಿದ್ರೆ ನೀವು ಏನು ನಾನು ಎನ್ನುವ ಪ್ರಜ್ಞೆ ಇದೆ ಅಲ್ವಾ, ಅದಕ್ಕೆ ಜೀವಾತ್ಮ ಅಂತ ಹೇಳೋದು. ಆ ಪ್ರಜ್ಞೆಯನ್ನು ಬಿಟ್ಟಾಗ ಪರಮಾತ್ಮ ಎಲ್ಲ ಸೇರಿದಕ್ಕೆ. ನೋಡಿ, ಈಗ ಒಂದು ಸರ್ಕಾರ ಅಂತ ಹೇಳಿದರೆ ಎಲ್ಲ ನಾವು ಚಿಕ್ಕ ಇರುವಾಗೆಲ್ಲ ಸರ್ಕಾರ ಅಂತ ಹೇಳಿದರೆ ಏನೋ ಒಂದು ಇದೆ ಅಂತ ತಿಳ್ಕೊಂಡಿದ್ದೆವು. ಹಾಗೆಲ್ಲ ಸರ್ಕಾರ ಅಂತ ಹೇಳಿದರೆ ಏನು, ಎಲ್ಲ ಆಫೀಸರ್ಸ್, ಮಂತ್ರಿಗಳು, ಪ್ರತಿನಿಧಿಗಳು, ಶಾಸಕರು, ಪ್ರಧಾನಿ ಎಲ್ಲ ಸೇರಿದಕ್ಕೆ ಸರ್ಕಾರ ಅಂತ ಹೇಳೋದು, ಹೌದಲ್ವಾ? ಅದೇ ರೀತಿ ಎಲ್ಲ ಆತ್ಮಗಳು ಸೇರಿದಕ್ಕೆ ಪರಮಾತ್ಮ ಅಂತ ಹೇಳೋದು. ಸೊ ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞ, ಜಾಗೃತಾವಸ್ಥೆಯಲ್ಲಿ ಆ ಆತ್ಮ ಅಥವಾ ನಾವು ಬಹಿಷ್ಪ್ರಜ್ಞ, ನಾವು ದೇಹದ ಮೂಲಕ ಹೊರಗೆಯನ್ನು ಅನುಭವಿಸ್ತೇವೆ. ಇದಕ್ಕೆ ಹೆಸರು ಪ್ರಪಂಚ ಅಂತ. ಪಂಚ ಅಂತ ಹೇಳಿದರೆ 5, ಪ್ರಪಂಚ ಅಂತ ಹೇಳಿದರೆ ಕಣ್ಣಿಂದ, ಮೂಗಿಂದ, ಬಾಯಿಂದ, ಕಿವಿಯಿಂದ, ಚರ್ಮದಿಂದ ಏನು ನಮಗೆ ಅನುಭವ ಆಗ್ತದೆ ಅದು ಪ್ರಪಂಚ. ಒಬ್ಬೊಬ್ಬರ ಅನುಭವ ಬೇರೆ ಬೇರೆ. ಅದನ್ನೆಲ್ಲ ಕ್ಲಾಸಲ್ಲಿ ನಾವು ತೋರಿಸ್ತೇವೆ. ಅದನ್ನೆಲ್ಲ ಇದರಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ಒಟ್ಟಾರೆ ನಮಗೆ ದೇಹದ ಮೂಲಕ ನಾವು ಅನುಭವಿಸ್ತಿರ್ತೇವೆ ಪ್ರಪಂಚವನ್ನು. ಅರ್ಥ ಆಯ್ತಲ್ವಾ? ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ. ಈ ಸಪ್ತಾಂಗ ಅವನಿಗೆ 7 ಅಂಗ ಇದೆ, ಏಕೋನವಿಂಶತಿ ಮುಖ 19 ಮುಖ ಇದೆ ಎನ್ನುವುದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದಕ್ಕೆ ಅರ್ಥ ಹೇಳಿದ್ದಾರೆ. ಅದಕ್ಕೆ ಹೇಳುವುದು, ಉಪನಿಷತ್ತನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ತಪಸ್ಸು ಗೊತ್ತಿರಬೇಕು, ಧ್ಯಾನದ ಅನುಭವ ಇರಬೇಕು. ಇಲ್ಲದಿದ್ದರೆ ಒಬ್ಬೊಬ್ಬರು ಒಂದೊಂದು ರೀತಿ ಅದನ್ನು ಅರ್ಥ ಮಾಡಿದ್ದಾರೆ. ಬಟ್ ಅದನ್ನು ನಿಮಗೆ ಅಷ್ಟು ಅರ್ಥ ಮಾಡುವ ಅಗತ್ಯ ಇಲ್ಲ. ಈಗ ಸಪ್ತಾಂಗ ಅಂತ ಹೇಳಿದರೆ 7 ಅಂಗ ಅಂತ ಹೇಳಿದರೆ ಪಂಚಭೂತಗಳು, ದೇಶಕಾಲಗಳು ಇದೆಲ್ಲ ಹೇಳ್ತಾರೆ. ಅದೆಲ್ಲ ಬಿಡಿ. ಒಟ್ಟಾರೆ ಸಪ್ತಾಂಗ 7 ಅಂಗಗಳು ಪಂಚಭೂತಗಳಿಂದ ನಮ್ಮ ದೇಹ ಆದದ್ದು, ಹೌದಲ್ವಾ? ಮತ್ತು ದೇಶ ಮತ್ತು ಕಾಲ ಅಂತ, ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಹೇಳ್ತಾರೆ. ಅದೆಲ್ಲ ಬಿಡಿ. ಅದೆಲ್ಲ ಪುನಃ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಹೋದರೆ ತುಂಬ ಕಷ್ಟ ಆಗ್ತದೆ. ಸಪ್ತಾಂಗ ಅವನಿಗೆ 7 ಅಂಗಗಳಿದೆ, ಅರ್ಥ ಆಯ್ತಲ್ವ? ಅಂದರೆ ಅದರ ಮೂಲಕ ಆತ ಅನುಭವಿಸ್ತಾನೆ. ಅನುಭವಿಸುವುದಲ್ವ, ಅದನ್ನು ಅನುಭವಿಸ್ತಾನೆ. ಸಪ್ತಾಂಗ ಏಕೋನವಿಂಶತಿ ಮುಖ. ಏಕೋನವಿಂಶತಿ ಮುಖ 19 ಮುಖ ಯಾವುದಂತ ಹೇಳಿದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಅಂತ ಹೇಳಿದರೆ ಯಾವ ರೀತಿ ಎಲ್ಲ ವ್ಯಕ್ತ ಆಗ್ತಾನೆ ಆತ ಆತ್ಮ ಅಂತ ಹೇಳಿದರೆ ನಾವೇ, ನಮ್ಮ ಕತೆ ಇದು, ಊರವರ ಕತೆ ಅಲ್ಲ. ಅರ್ಥ ಆಯ್ತಲ್ವಾ? ನೋಡಿ, ಇದನ್ನು ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಸುಲಭದಲ್ಲಿ ನಿಮಗೆ ವೇದಾಂತ ಅರ್ಥ ಆಗ್ತದೆ ಇದನ್ನು ನೋಡಿದರೆ. ಸೊ ಪೂರ್ತಿ ನೋಡಿ ವಿಡಿಯೋವನ್ನು, ಓಕೆ? ಸಪ್ತಾಂಗ ಏಕೋನವಿಂಶತಿ ಮುಖ 19 ಮುಖ ಅಂತ ಹೇಳಿದರೆ ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ವಾಯು, ಚರ್ಮ. ಪಂಚ ಕರ್ಮೇಂದ್ರಿಯಗಳು, ಕೈ, ಕಾಲು, ಗುದದ್ವಾರ, ಪ್ರಜನನಾಂಗ ವ್ಯೂಹ, ಇದೆಲ್ಲ ಅರ್ಥ ಆಯ್ತಲ್ವಾ? ಟೋಟಲ್ ನಮ್ಮ ದೇಹ. ಸಪ್ತಾಂಗ ಅದರಲ್ಲಿ 10 ಆಯಿತು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು 10 ಆಯಿತು. ಮತ್ತು ಪಂಚ ಪ್ರಾಣಗಳು, ಪ್ರಾಣ ಇಲ್ಲದಿದ್ದರೆ ನಮಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಅದಲ್ವಾ? ಒಟ್ಟಿಗೆ ಎಷ್ಟಾಯಿತು? 15 ಆಯಿತು. ಪ್ರಾಣ, ವ್ಯಾನ, ಅಪಾನ, ಉದಾನ, ಸಮಾನ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು 15 ಆಯಿತು. ಮತ್ತು ಮನಸ್ಸು 16, ಬುದ್ಧಿ 17, ಚಿತ್ತ 18, ಅಹಂಕಾರ 19. ಅಂದರೆ ಮನುಷ್ಯನ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಬೇಡಿ. ಖಾಲಿ ದೇಹದ ಮೂಲಕ ಆತ ಹೊರಗೆ ಹೇಗೆ ನಾವು ಅನುಭವಿಸುವುದು ಇದರ ಮೂಲಕ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ವಾ? ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲ ಭುಗ್ವೈಶ್ವಾನರಃ ಪ್ರಥಮ ಪಾದ. ಸ್ಥೂಲ ಭುಕ್ಕಾದ, ಸ್ಥೂಲ ಮೇಲಿಂದ ಮೇಲೆ ದೇಹದ ಮೂಲಕ ಈ ಚರ್ಮದ ಅಂಗಗಳ ಮೂಲಕ ಏನು ಅನುಭವಿಸ್ತಾನ ಪ್ರಪಂಚವನ್ನು. ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ ಇರ್ತದೆ. ಒಂದು ಹಾಸ್ಪಿಟಲ್ನ ರೋಡಲ್ಲಿ ಆಕ್ಸಿಡೆಂಟ್ ಆದರೆ ನಮಗೆ ಬೇಸರ ಆಗ್ತದೆ, ಹಾಸ್ಪಿಟಲ್ ಕಟ್ಟಿದವನಿಗೆ ಖುಷಿ ಆಗ್ತದೆ, ಹೌದಲ್ವಾ? ಮಳೆ ಬಂದರೆ ಮದುವೆ ಇದ್ದವನಿಗೆ ಬೇಸರ ಆಗ್ತದೆ, ಕೊಡೆ ಮಾರುವವನಿಗೆ ಖುಷಿ ಆಗ್ತದೆ. ಒಂದೇ ಅನುಭವ, ಬೇರೆ ಬೇರೆ ಅನುಭವ ಇರ್ತದೆ ಪ್ರಪಂಚದಲ್ಲಿ. ಅರ್ಥ ಆಯ್ತಲ್ವಾ? ಸೊ ಸ್ಥೂಲ ಭುಗ್ ವೈಶ್ವಾನರ, ಹೊರಗೆ ಇದ್ದ ಏನು ಅನುಭವಿಸ್ತಾನಲ್ವ ಅವನಿಗೆ ವೈಶ್ವಾನರ ಅಂತ ಹೆಸರು. ಆತ್ಮನದೇ 4 ರೀತಿಯಲ್ಲಿ ಆತ್ಮ ಯಾವ ರೀತಿ ವ್ಯಕ್ತ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಲ್ವಾ? ಸ್ಥೂಲ ಭುಗ್ ವೈಶ್ವಾನರ ಪ್ರಥಮ ಪಾದ. ಇನ್ನು 2ನೇ ಹಂತ ಬರ್ತದೆ. 2ನೇ ಹಂತದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಸ್ವಪ್ನಸ್ಥಾನ ಅಂತಃಪ್ರಜ್ಞ ಸಪ್ತಾಂಗ
ಏಕೋನವಿಂಶತಿ ಮುಖ ಪ್ರವಿಕ್ತ ಭಕ್ತೈಜಸಃ ದ್ವಿತೀಯ ಪಾದ. ನೋಡಿ, ನಾನು ಹೇಳಿದೆ ಅಲ್ವಾ, ಇದು 12 ಶ್ಲೋಕಗಳನ್ನು ಯಾವ ರೀತಿ ಬೇಕಾದರೂ ಹಿಗ್ಗಿಸ್ಬೋದಂತ. ನಾನು ಮೂಲದಲ್ಲಿ ಇದನ್ನು ಮನುಷ್ಯನ ಮಾನಸಿಕ ಸ್ತರಗಳ ಮೂಲಕ, ಪ್ರಜ್ಞೆಯ ಸ್ತರಗಳ ಮೂಲಕ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಇದರಲ್ಲಿ ಮೃತ್ಯು ಅಂದರೆ ಏನು, ಮರಣ ಅಂದರೆ ಏನು, ಸ್ವರ್ಗ ನರಕ ಅಂದರೆ ಏನು ಅರ್ಥ ಆಯ್ತಲ್ವಾ? ಯಾವ ರೀತಿ ಬದುಕಬೇಕು, ಯಾವ ರೀತಿ ಇರಬೇಕು, ಅಥವಾ ನಮ್ಮ ಸ್ವಪ್ನಗಳಲ್ಲಿ ಕನಸಲ್ಲಿ ಎಲ್ಲ ಯಾವ ರೀತಿ ನಾವು ಏನನ್ನು ಅರ್ಥ ಮಾಡ್ಕೊಳ್ಬೇಕು, ಇದನ್ನೆಲ್ಲ ಆದಷ್ಟು ನಾನು ನಿಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಬಟ್ ವಿಡಿಯೋ ದೊಡ್ಡದಾಗ್ಬೋದು, ಅದಕ್ಕೋಸ್ಕರ ನಾನು ಆದಷ್ಟು ಶಾರ್ಟಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇದರಲ್ಲಿ ಏನು ಹೇಳ್ತಾರೆ, ಮೊದಲು ನಾವು ಈಗ ನೋಡಿ, ಈಗ ದೇಹದಲ್ಲಿ ಇದ್ದೇವೆ, ನಾವು ಜಾಗೃತ ಸ್ಥಿತಿಯಲ್ಲಿ ದೇಹದ ಮೂಲಕ ನಾವು ಅನುಭವಿಸ್ತಾ ಇದ್ದೇವೆ ಎಲ್ಲವನ್ನು, ಅರ್ಥ ಆಯ್ತಲ್ವಾ? ಈಗ ಎರಡನೇ ಸ್ಥಿತಿ ಏನಂತ ಹೇಳಿದರೆ ಸ್ವಪ್ನಸ್ಥಾನ. ಎರಡನೇ ಸ್ಥಿತಿ ಅಂತ ಹೇಳಿದರೆ ಸ್ವಪ್ನದ ಸ್ಥಿತಿ, ಕನಸು ಬೀಳುವ ಅವಸ್ಥೆ. ಸ್ವಪ್ನಸ್ಥಾನ ಅಂತಃಪ್ರಜ್ಞಾ. ಸೊ ಪ್ರಜ್ಞೆ, ನಮ್ಮ ಆತ್ಮ ಅಥವಾ ನಮ್ಮ ಪ್ರಜ್ಞೆ, ಪ್ರಜ್ಞಾನಂ ಬ್ರಹ್ಮ, ಆ ಪ್ರಜ್ಞೆ ದೇವರು ಅಥವಾ ಬ್ರಹ್ಮ, ಅದು ದೇಹದಲ್ಲಿರುವಾಗ ಹೊರಗಿದ್ದನ್ನೆಲ್ಲ ಅನುಭವಿಸ್ತದೆ, ಅರ್ಥ ಆಯ್ತಲ್ವಾ? ಎರಡನೇ ಸ್ಥಿತಿಯಲ್ಲಿ ಸ್ವಪ್ನಸ್ಥಾನ ಅಂತಃಪ್ರಜ್ಞಾ, ದೇಹದಲ್ಲಿ ಬಹಿಷ್ಪ್ರಜ್ಞಾ, ಹೊರಗಿನ ಪ್ರಜ್ಞೆಯನ್ನು ಇಳ್ತದೆ. ಸ್ವಪ್ನಸ್ಥಾನ ಅಂತಃಪ್ರಜ್ಞಾ, ದೇಹದ ಮೂಲಕ ಆತ್ಮ ಅನುಭವಿಸ್ತದೆ. ಜಾಗೃತ ಸ್ಥಿತಿಯಲ್ಲಿ, ಸ್ವಪ್ನ ಸ್ಥಿತಿಯಲ್ಲಿ ಮನಸ್ಸಿನ ಮೂಲಕ ಅನುಭವಿಸ್ತದೆ, ಅರ್ಥ ಆಯ್ತಲ್ವ ನಿಮಗೆ? ಸ್ವಪ್ನಸ್ಥಾನ ಅಂತಃಪ್ರಜ್ಞಾ, ಒಳಗೆ ಪ್ರಜ್ಞೆ ಹೋಗ್ತದೆ, ಅಂತಃಪ್ರಜ್ಞಾ ಮನಸ್ಸಿನ ಮೂಲಕ ಅನುಭವಿಸ್ತದೆ. ಜಾಗೃತ ಸ್ಥಿತಿಯಲ್ಲಿ ದೇಹದ ಮೂಲಕ, ಸ್ವಪ್ನದಲ್ಲಿ ಮನಸ್ಸಿನ ಮೂಲಕ ಅನುಭವಿಸ್ತದೆ. ಸ್ವಪ್ನಸ್ಥಾನ ಅಂತಃಪ್ರಜ್ಞಾ. ಸಪ್ತಾಂಗ ಏಕೋನವಿಂಶತಿ ಮುಖ, ಅಲ್ಲಿ ಕೂಡ ಅದಕ್ಕೆ 7 ಅಂಗಗಳಿದೆ, 19 ಮುಖಗಳಿದೆ. ಹೇಗೆ ಅಂತ ಕೇಳಿದರೆ ನೋಡಿ, ನಾವು ಈಗ ಎಚ್ಚರದಲ್ಲಿ ಇರ್ತೇವೆ, ಎಲ್ಲ ಲೋಕವನ್ನು ಅನುಭವಿಸ್ತಿದ್ದೇವೆ, ಕಣ್ಣಿನ ಮೂಲಕ, ಕಿವಿಯ ಮೂಲಕ, ನಾನೇನು ಹೇಳಿದೆ ಅದರ ಮೂಲಕ ಅನುಭವಿಸ್ತಿದ್ದೇವೆ, ಹೌದಲ್ವಾ?